ಎಂಬುದಾಗಿ ಆತನು ಶಿಲುಬೆಯ ಮರಣದಲ್ಲಿ ಶಿಲುಬೆಯ ಮೇಲೆ ತೂಗಾಡುತ್ತಿರುವಾಗ ಆತನು ನುಡಿದಂತಹ ಮಾತುಗಳು 7 ಮಾತುಗಳಾಗಿವೆ. ಆ 7 ಸಪ್ತ ಸ್ವರಗಳಲ್ಲಿ ಮೊದಲನೆಯ ಸಪ್ತ ಸ್ವರವನ್ನ ನಾವು ಧ್ಯಾನಿಸಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಲೂಕ 23:34. ಯಾರಾದರೂ ಓದಬಹುದಾ? ಆಗ ಯೇಸು, ತಂದೆಯೇ, ಅವನಿಗೆ ಕ್ಷಮಿಸು, ನಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಆಮೆನ್. ಹಲ್ಲೆಲೂಯಾ. ಆತನ ಶಿಲುಬೆಯ ಮೇಲೆ ನುಡಿದಂತಹ ಪ್ರಥಮ ಮಾತು, ಮೊದಲನೆಯ ಮಾತು ಲೂಕನ ಸುವಾರ್ತೆ 23ನೇ ಅಧ್ಯಾಯದ 34ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ ಜನರೇ, ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಪ್ರಪ್ರಥಮವಾಗಿ ನುಡಿದಂತಹ ಒಂದು ಅಮೂಲ್ಯವಾದ ನುಡಿ, ಮಾನ್ಯತೆಯಿಂದ ಕೂಡಿದಂತಹ ಒಂದು ನುಡಿ. ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯು ಈ ಶಬ್ದವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದು ಅಮೂಲ್ಯವಾದ ಸಪ್ತ ಸ್ವರ. ಯೇಸು ಹೇಳಿದ್ರು, ತಂದೆಯೇ, ಅವರಿಗೆ ಕ್ಷಮಿಸು. ಹಲ್ಲೆಲೂಯಾ. 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 ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಿದ್ದಾರೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ, ಅರಿಯ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವ ಜನರಾಗಿರ್ತೀವಿ ನಾವು. ಒಬ್ಬರು ತಪ್ಪು ಮಾಡಿದರೆ ಕ್ಷಮಿಸಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಒಬ್ಬರು ತಪ್ಪು ಮಾಡಿದರೆ ಕ್ಷಮಿಸಲಿಕ್ಕೆ ನಮ್ಮ ಕೈಲಿ ಆಗೋದು. ಅಂದ್ರೆ ನಮ್ಮ ಜೀವಿತ ಎಲ್ಲಿದೆ? ಪಾಪದಲ್ಲೇ ಇದೆ. ಇನ್ನು ನಮ್ಮ ಜೀವಿತ ಎಲ್ಲಿದೆ? ಪಾಪದ ಒಳಗಡೆ ಇದೆ. ಅವರನ್ನ ಕೊಂದರು, ಹಿಂಸೆ ಪಡಿಸಿದ್ರು, ಜಜ್ಜಿದ್ರು, ಮುಳುಗುಳಿದ್ರು, ಚಾಟಿಯಿಂದ ಮಾಂಸದ ಖಂಡಗಳು ಕೀಳುವ ಹಾಗೆ ಚಳಿಗಳಿಂದ ಮುಳ್ಳ ಕಿರೀಟವನ್ನು ಹಾಕಿ ಬೆತ್ತದಿಂದ ಬಡದು, ಕೆಂಪು ಒಲ್ಲಿಯನ್ನು ಹೊತ್ತಿಸಿ. ಪ್ರೀತಿಯ ದೇವ ಜನರೇ, ಆದರೆ ನಿನಗಾಗಿ ನನಗಾಗಿ ಎಲ್ಲವನ್ನ ಸಹಿಸಿಕೊಂಡ ತಂದೆ, ಎಲ್ಲವನ್ನ ಸಹಿಸಿಕೊಂಡ ಸ್ವಾಮಿ, ಎಲ್ಲವನ್ನ ಸಹಿಸಿಕೊಂಡಂತಹ ದೇವಕುಮಾರನು, ಎಲ್ಲವನ್ನ ಸಹಿಸಿಕೊಂಡಂತಹ ಕರ್ತನು, ಎಲ್ಲವನ್ನ ಸಹಿಸಿಕೊಂಡಂತಹ ರಕ್ಷಕನು ಹೇಳ್ತಾ ಇದ್ದಾನೆ, ತಂದೆಯೇ, ಅವರಿಗೆ ಕ್ಷಮಿಸು. ಪ್ರೀತಿಯ ದೇವರ ಮಕ್ಕಳೇ, ನಮ್ಮನ್ನು ಕ್ಷಮಿಸತಕ್ಕಂತಹ, ನಮ್ಮನ್ನು ಪ್ರೀತಿಸತಕ್ಕಂತಹ ಏಕೈಕ ಕರ್ತನು ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್. ಹಾಗಾಗಿ ಅವರನ್ನ ಶಿಲುಬೆಗೆ ಹಾಕಿದವರನ್ನ ಕ್ಷಮಿಸಿದ್ರು. ಇವತ್ತು ದೇವ ಜನರಾಗಿದ್ದೇವೆ. ಪರಲೋಕದ ಪ್ರಾರ್ಥನೆ ಹೇಳ್ತೇವೆ, ಅದೇ ನಾನು ಇತರರ ತಪ್ಪುಗಳನ್ನು ಕ್ಷಮಿಸಿದ ಹಾಗೆ ನೀನು ನನ್ನ ತಪ್ಪನ್ನು ಕ್ಷಮಿಸಿ, ಇತರರ ತಪ್ಪುಗಳು ಕ್ಷಮಿಸಿದಂತೆ ನನ್ನ ತಪ್ಪನ್ನು ಕ್ಷಮಿಸಿ. ಪ್ರತಿ ಸಾರಿ ಪರಲೋಕದ ಪ್ರಾರ್ಥನೆ ಯೇಸು ಕ್ರಿಸ್ತನ ನಮಗೆ ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳ್ತೇವೆ. ಆದರೆ ಆ ಇತರರ ತಪ್ಪುಗಳನ್ನು ನಾವು ಕ್ಷಮಿಸ್ತಾ ಇದ್ದೇವಾ? ಆಲೋಚನೆ ಮಾಡಿಕೊಳ್ಳೋದು ಬಹಳ ಪ್ರಾರ್ಥನೆ. ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಅಯ್ಯೋ, ನಾನು ಸತ್ರವನ್ನ ಕ್ಷಮಿಸೋದಿಲ್ಲ ಅಂತ ಹೇಳ್ತೀವಿ. ಕ್ಷಮಿಸೋದಿಲ್ಲ ಅಂತೀವಿ. ಏನೋ ಒಂದು ಪ್ರಾಣ ತಂದು ಬಿಟ್ಟಿದ್ದಾರೆ, ಇಲ್ಲ ಅವ್ರು ಏನೋ ಹೇಳಿದ್ದಾರೆ, ಏನೋ ಮಾಡಿದ್ದಾರೆ, ಏನೋ ಘಟನೆ ಆಗಿದೆ, ಆಯ್ತು ಹೋಯ್ತು. ಅದು ನೀನ್ ಯಾರು? ದೇವರ ಮಗಳಾಗಿ. ನೀನ್ ಯಾರು? ದೇವರ ಮಗನಾಗಿ. ನೀನ್ ಯಾರು? ದೇವರ ಪುತ್ರನೋ ಪುತ್ರಿಯೋ ಆಗಿರ್ತೀವಿ. ಕ್ಷಮಿಸುವ ಗುಣ ಯೇಸು ನಮಗೆ ಕಲಿಸಿಕೊಟ್ಟಿದ್ದಾರೆ. ಇಂಥ ಕಠಿಣವಾದ ಶಿಲುಬೆ ಮೇಲೆ ತೂಗಾಡ್ತಾ ಇದ್ದಾರೆ, ಶಿಲುಬೆಯ ಮೇಲೆ ನೇತಾಡ್ತಾ ಇದ್ದಾರೆ. 3 ಮಳೆಯಲ್ಲಿ ಇಡೀ ದೇಹ ನೇತಾಡ್ತಾ ಇದೆ. ಸುಡೋ ಬಿಸಿಲಿನಲ್ಲಿ, ಕಠಿಣವಾದ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ತಂದೆಯವರನ್ನ ಕ್ಷಮಿಸೋರು. ಏನ್ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ದೇವರ ಮಕ್ಕಳೇ, ಎಷ್ಟೋ ಜನ ತಾವು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲದೆ ಮಾಡ್ತಾರೆ. ತಿಳಿಯದೆ ಮಾಡಿರುವ ತಪ್ಪುಗಳಿಗೆ ಖಂಡಿತವಾಗಿ ಕ್ಷಮೆ ಉಂಟು. ಅಲ್ಲಿ ಅವರು ಹೇಳ್ತಾರೆ, ತಿಳಿದು
ಮಕ್ಕಳೇ, ನೋಡ್ರಿ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 25ನೇ ವಚನ ಓದಿ. Gospel of John chapter 17 verse 25. ನೀತಿ ಸ್ವರೂಪನಾದ ತಂದೆಯೇ, ನೀತಿ ಸ್ವರೂಪನಾದ ತಂದೆಯೇ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ, ನಾನು ನಿನ್ನನ್ನು ತಿಳಿದಿದ್ದೇನೆ, ಮತ್ತು ಇವರು ನೀನೇ ನನ್ನನ್ನು ಕಳುಹಿಸಿಕೊಟ್ಟಿರುವುದಾಗಿ ಕಳಿಸಿಕೊಟ್ಟವರೆಂಬುದಾಗಿ ತಿಳ್ಕೊಂಡಿದ್ದಾರೆ. ಹಲ್ಲೆಲೂಯಾ. ನಂಬಿಕೆಯ ನುಡಿ. ಆಮೆನ್. ಪ್ರಾರ್ಥನೆ ಮಾಡುವಾಗೆಲ್ಲ ನೀವು ಹೇಳಬೇಕು, ತಂದೆಯೇ ನೀನು ನನಗೆ ಬೇಕು, ತಂದೆಯೇ ನಾನು ಬದುಕುವುದು ನಿನಗೋಸ್ಕರವಾಗಿ. ತಂದೆಯೇ ಜನರು ಮಾತಾಡ್ತಾ ಇರುವ ಮಾತುಗಳು, ನನ್ನ ನೆರೆಹೊರೆಯವರು ಬಂಧುಗಳು ನನಗೆ ವಿರುದ್ಧವಾಗಿ ಆಡ್ತಾ ಇರುವ ಮಾತುಗಳನ್ನು ನಾನು ಕೇಳಿಸ್ಕೊಳ್ಳಲ್ಲ, ನೀನು ಅವರನ್ನು ಕ್ಷಮಿಸಿಬಿಡು, ಆದ್ರೆ ನಾನು ಬದುಕೋದು ಮಾತ್ರ ನಿನಗೋಸ್ಕರವಾಗಿ. ಆಮೆನ್. ಹಲ್ಲೆಲೂಯಾ. ನೀನು ನನ್ನ ಪಾಪಗಳನ್ನು ಕ್ಷಮಿಸದೆ ಹೋಗಿದ್ರೆ ನಾನು ಇನ್ನೂ ಪಾಪದಲ್ಲೇ ಇರ್ತಿದ್ದೆ. ನೀನು ನನ್ನ ಪಾಪಗಳನ್ನು ಕ್ಷಮಿಸಿದ್ದರಿಂದ ನಾನು ಇತರರ ಪಾಪಗಳನ್ನು ಕ್ಷಮಿಸ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ತಂದೆಯೇ, ನೀನನ್ನು ತಿಳ್ಕೊಂಡಿದ್ದೀಯ. ಯಾರು ಕ್ಷಮಿಸಲ್ಪಡ್ತಾರೆ ಗೊತ್ತಾ? ಯಾರು ಅದನ್ನು ಸರಿಯಾಗಿ ತಿಳ್ಕೊಂಡಿರ್ತಾರೋ ಅವರು ಕ್ಷಮಿಸಲ್ಪಡ್ತಾರೆ. ಆಮೆನ್. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 41ನೇ ವಚನ ನೋಡ್ರಿ. 11:41. ಮರಿಯಳ ಬಳಿಗೆ ಬಂದ ಯೆಹೂದ್ಯರು ಹಾ. ಆತನು ಮಾಡಿದ ಕಾರ್ಯವನ್ನು ನೋಡಿದಾಗ ಹಾ. ಅವರಲ್ಲಿ ಅನೇಕರು ಆತನನ್ನು ನಂಬಿದರು. ಹಾ. ಆದರೆ ಕೆಲವರು ಫರಿಸಾಯರ ಬಳಿಗೆ ಹೋಗಿ ಹಾ. ಯೇಸು ಮಾಡಿದ್ದನ್ನು ಅವರಿಗೆ ತಿಳಿಸಿದರು. ಹಾ. ಆಗ ಮಹಾಯಾಜಕರು ಫರಿಸಾಯರು ಈ ಸಭೆಯನ್ನು ಕೂಡಿಸಿ 11:41. ತಂದೆಯೇ ಹೇಳಿದರು, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದರೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೆ ಎಂದು ನನಗೆ ಗೊತ್ತೇ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ ಮಾತು ನೋಡ್ರಿ, ಅಲ್ಲಿ ತಂದೆಯೇ ನಿನ್ನನ್ನು ತಿಳ್ಕೊಂಡಿದೀಯ, ಮತ್ತೆ ಇವರು ಸಹ ನೀನೇ ನನ್ನನ್ನು ಕಳಿಸ್ಕೊಟ್ಟಿದ್ದೆ ಅಂತ ಹೇಳಿ ನಂಬ್ತಾರೆ. ಇಲ್ಲಿ ತಂದೆಯೇ ನೀನು ನನ್ನ ಪ್ರಾರ್ಥನೆ ಕೇಳ್ತೀಯ, ನೀನು ಕೇಳುವವನೇ ಆಗಿದೆ ಅಂತ ನನಗೆ ಗೊತ್ತು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಆಪತ್ತು ಬಂದಾಗ, ಇಕ್ಕಟ್ಟು ಬಂದಾಗ ನಾವು ಕಲಿಬೇಕಾಗಿರುವುದು ಲೋಕದ ಜನರನ್ನ ಅಲ್ಲ, ಪರಿಶುದ್ಧನಾದ ತಂದೆಯನ್ನ. ಹಲ್ಲೆಲೂಯಾ. ಲೌಕಿಕವಾದ ತಂದೆ ನಿನ್ನನ್ನು ಕೈ ಬಿಟ್ಟು ಬಿಡಬಹುದು, ಲೌಕಿಕವಾದ ಜನ್ಮ ಕೊಟ್ಟ ತಾಯಿ ನಿನ್ನನ್ನು ಮರೆತನ್ನು ಮರಿಬಹುದು, ಆಗ ನಿನ್ನನ್ನು ಉಂಟು ಮಾಡಿದ ತಂದೆ, ನಿನ್ನ ಸೃಷ್ಟಿಕರ್ತನಾದ ತಂದೆ ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನ ಓದಿ. ಲೂಕ 5:21. Luke chapter 5 verse 21. Luke chapter 5 verse 21. Please read. ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂದನು. ಹಾ. ಅದಕ್ಕೆ ಶಾಸ್ತ್ರಿಗಳು ಫರಿಸಾಯರು, ಹಾ. ದೇವದೂಷಣೆಯ ಮಾತನಾಡುವ ಇವನು ಎಷ್ಟರವನು ಹಾ. ಪಾಪಗಳನ್ನು ಕ್ಷಮಿಸಿ ಬಿಡುವುದು ಪಾಪವನ್ನು ಕ್ಷಮಿಸಿ ಬಿಡುವುದು ದೇವರೊಬ್ಬನಿಂದ ದೇವರೊಬ್ಬನಿಂದ ಹೊರತು ಮತ್ತಾರಿಗೂ ಆಗುವುದಿಲ್ಲ. ಹಲ್ಲೆಲೂಯಾ. ಪಾಪ ಕ್ಷಮಿಸಲಿಕ್ಕೆ ಯಾರಿಗೆ ಅಧಿಕಾರ ಇದೆ? ದೇವರಿಗೆ ಮಾತ್ರ ಅಧಿಕಾರ ಇದೆ. ಆಮೆನ್. ಜನರಿಗೆ ಅಧಿಕಾರ ಕೊಡಲ್ಪಟ್ಟಿಲ್ಲ. ಹಲ್ಲೆಲೂಯಾ. ತೀರ್ಪು ಮಾಡುವ ಅಧಿಕಾರ ಜನರಿಗೆ ಕೊಡಲ್ಪಟ್ಟಿಲ್ಲ. ಪಾಪವನ್ನು ಕ್ಷಮಿಸುವ ಅಧಿಕಾರ ದೇವರಿಗೆ ಮಾತ್ರ ಸಂಬಂಧಪಟ್ಟಿದೆ. ಆಮೆನ್. ಹಲ್ಲೆಲೂಯಾ. ಅಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿಗೆ ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಅದಕ್ಕೆ ಶಾಸ್ತ್ರಿಗಳು, ಫರಿಸಾಯರು, ಅಲ್ಲಿ ನೆರೆದಿರ್ತಕ್ಕಂಥ ಅನೇಕ ಹಿರಿಯರು ಹೇಳ್ತಾರೆ, ಪಾಪ ಕ್ಷಮಿಸಲಿಕ್ಕೆ ಇವನು ಯಾರು? ದೇವರಿಗೆ ಮಾತ್ರ ಅಧಿಕಾರ ಇದೆ. ಹಾಗಾದ್ರೆ ಯೇಸು ಕ್ರಿಸ್ತನು ಯಾರು? ದೇವರಿಂದ ಕಳಿಸಲ್ಪಟ್ಟಂತಹ ದೇವಕುಮಾರನಾಗಿದ್ದಾನೆ, ಅಂದ್ರೆ ಸ್ವತಃ ದೇವಾದಿ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಪಾಪ ಕ್ಷಮಿಸುವ ಅಧಿಕಾರ ಅವರಿಗೆ ಇದೆ. ಆದರೂ ಸಹ ಯೇಸು ಇಲ್ಲಿ ಶಿಲುಬೆಯ ಮೇಲೆ ಇರುವಾಗ ತಂದೆಯೇ ಅವರಿಗೆ ಕ್ಷಮಿಸು ಅಂದ್ರೆ ಇದರ ಮೂಲಕವಾಗಿ ತಿಳಿಬೇಕಾಗಿರುವುದು ಏನು? ಮೊದಲು ನಾವು ಒಬ್ಬರಿಗೊಬ್ಬರು ಕ್ಷಮಿಸುವವರಾಗಿರಬೇಕು. ಎರಡನೇದಾಗಿ ನಮಗೆ
ನಮಗೆ ಎಷ್ಟೇ ಗುಣಗಳಿಗೆ ಇದ್ರು ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಶಿಲುಬೆಯ ಮರಣದಲ್ಲಿರುವಾಗ ಯೇಸು ಸ್ವಾಮಿ ತಂದೆಯಲ್ಲಿ ಹೇಳ್ತಾ ಇದ್ದಾರೆ, ತಂದೆಯೇ ಇವರಿಗೆ ಕ್ಷಮಿಸು. ಅಂದ್ರೆ ಪಾಪ ಕ್ಷಮಿಸುವ ಅಧಿಕಾರ ಯೇಸುವಿಗೆ ಇರಲಿಲ್ಲ, ಇತ್ತು. ಆದರೂ ಸಹ ತನ್ನನ್ನು ತಾನೇ ಆ ಶಿಲುಬೆಯ ಮರಣದಲ್ಲಿ ತಗ್ಗಿಸಿಕೊಳ್ತಾ ಇದ್ದಾರೆ, ತಂದೆಯನ್ನು ತೋರಿಸಿಕೊಳ್ತಾ ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಮುಂಚೆ ಹೇಳಿದ್ರು, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದವನಾಗಿದ್ದಾನೆ. ಹಲ್ಲೆಲೂಯಾ. ಫಿಲಿಪ್ಪನು ಬಂದು ಯೇಸು ಸ್ವಾಮಿಗೆ ಕೇಳ್ತಾನೆ, ಸ್ವಾಮಿ ತಂದೆಯನ್ನು ನಮಗೆ ತೋರಿಸು ಅಂತ ಹೇಳಿ. ಅವಾಗ ಯೇಸು ಹೇಳಿದ್ರು, ನನ್ನ ನೋಡು, ನನ್ನ ನೋಡಿದವ ತಂದೆಯನ್ನು ನೋಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪ ಕ್ಷಮಿಸುವ ಅಧಿಕಾರ ಆತನಿಗೆ ಇದ್ದರೂ ಸಹ ಆತನು ಕಲ್ವಾರಿ ಶಿಲುಬೆಯ ಮರಣದಲ್ಲಿರುವಾಗ ಮೊದಲನೆಯ ಮಾತಾಗಿ, ಮೊದಲನೆಯ ಶಬ್ದ ಸ್ವರವಾಗಿ, ಮೊದಲನೆಯ ಶಿಲುಬೆಯ ನುಡಿಯಾಗಿ ಹೇಳ್ತಾ ಇದ್ದಾನೆ, ತಂದೆಯೇ ಅವರಿಗೆ ಕ್ಷಮಿಸು. ಆಮೆನ್. ಲೂಕ 24:25, ಕೀರ್ತನೆ 91:7, ಯೋಹಾನ 14:21 ಈ ವಚನಗಳನ್ನು ಬರೆದಿಟ್ಕೊಳ್ರಿ. ಗಮನಿಸ್ತೇವೆ, ಕ್ಷಮೆ ಅನ್ನೋದು ಬಹಳ ಅಮೂಲ್ಯವಾದ ಪ್ರೇಮ ಏನ್ರಿ? ಕ್ಷಮೆ ಅನ್ನೋದು ಬಹಳ ಅಮೂಲ್ಯವಾದದ್ದು. ಅದನ್ನು ಯಾವತ್ತೂ ಕಳ್ಕೋಬೇಡ್ರಿ. ನಮ್ಮ ಪಾಪಗಳನ್ನು ಅವರು ಕ್ಷಮಿಸಿದ್ದಾರೆ, ನಮ್ಮ ಪಾಪಗಳನ್ನು ಅವರು ತೊಳೆದಿದ್ದಾರೆ, ನಮ್ಮನ್ನು ತನ್ನ ರಕ್ತದಿಂದ ಶುದ್ಧಿ ಮಾಡಿದ್ದಾರೆ. ಇಡೀ ಲೋಕದ ಮನುಷ್ಯರಿಗಾಗಿ ಹಲವಾರು ಕ್ರೂರತೆಯನ್ನು ಹೊತ್ತುಕೊಂಡಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ಕ್ಷಮಿಸುವವರಾಗ್ರಿ, ಒಬ್ಬರನ್ನೊಬ್ಬರು ಕ್ಷಮಿಸಿರಿ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಸೇರಿಸಿಕೊಳ್ರಿ, ಒಬ್ಬರನ್ನೊಬ್ಬರು ಮನ್ನಿಸಿರಿ, ಒಬ್ಬರನ್ನೊಬ್ಬರು ಗೌರವಿಸಿರಿ. ಆವಾಗ ಗೌರವಿಸಲ್ಪಡ್ತೀರಿ, ಕ್ಷಮಿಸಲ್ಪಡ್ತೀರಿ, ಪ್ರೀತಿಸಲ್ಪಡ್ತೀರಿ, ಅಮೂಲ್ಯರಾಗಿ ಕಾಣಲ್ಪಡ್ತೀರಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಿಂತುಕೊಂಡವರಾಗಿ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವ ತಂದೆಯೇ, ಶಿಲುಬೆಯ ನುಡಿಯಲ್ಲಿ ಮೊದಲನೆಯ ನುಡಿ ಕೇಳಿದ್ದೇವೆ. ಹೌದು ಸ್ವಾಮಿ, ಈ ಮಾತು ಬಹು ಅಮೂಲ್ಯವಾದದ್ದು. ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಿದ್ದಾರೆ ಎಂಬುದಾಗಿ ಅರಿಯರು. ಸ್ವಾಮಿ, ನೀನು ಅಲ್ಲಿ ಇದ್ದಂತಹ ನಿನ್ನ ಮೇಲೆ ಕೈ ಮಾಡಿದವರು, ನಿನ್ನನ್ನು ಹಿಂಸೆ ಪಡಿಸಿದವರನ್ನ ಕ್ಷಮಿಸಿ ಅಂತ ಹೇಳಿ ತಂದೆಯ ಬಳಿ ಪ್ರಾರ್ಥನೆ ಮಾಡಿದ ಒಡೆಯನು. ಇಂತಹ ಒಂದು ಅಮೂಲ್ಯವಾದ ಗುಣ ದೇವರಿಗೆ ಬಿಟ್ಟ ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯವಿಲ್ಲ. ಸ್ವಾಮಿ, ನೀನು ದೇವಾದಿ ದೇವನಾಗಿ ಸ್ತೋತ್ರ. ಕ್ಷಮಿಸು, ಮನ್ನಿಸು, ಪ್ರೀತಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಸರ್ವಶಕ್ತನಾದ ದೇವರೇ, ನಾವು ಯೇಸು ಸ್ವಾಮಿ ಶಿಲುಬೆಯಲ್ಲಿ ನುಡಿದ ಮೊದಲನೇ ಮಾತನ್ನು ನೋಡ್ಕೊಂಡ್ವಿ. ಏನು? ಲೂಕ 23:34, ಆಗ ಯೇಸು ತಂದೆಯ ಅವರಿಗೆ ಕ್ಷಮಿಸು. ಹಾಗಾದ್ರೆ ಎರಡನೇ ಮಾತು ಏನು ಎಂಬುದಾಗಿ ನೋಡ್ಕೊಳ್ಳೋಣ. ಅದೇ ಲೂಕ 23ನೇ ಅಧ್ಯಾಯ 43ನೇ ವಚನ. ಅದಕ್ಕೆ ಯೇಸು ಈ ಹೊತ್ತೆ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಇಲ್ಲಿ ಸನ್ನಿವೇಶ ಏನಂದ್ರೆ, ಯೇಸುವಿನ ಬಲಗಡೆ ಮತ್ತು ಎಡಗಡೆ ಇಬ್ಬರು ಕಳ್ಳರನ್ನ ನೇತು ಹಾಕಿರ್ತಾರೆ. ಹಲ್ಲೆಲೂಯಾ. ನಾವು 39ನೇ ವಚನದಿಂದ ಓದ್ಕೊಂತ ಹೋದ್ರೆ ನಮಗೆ ಗೊತ್ತಾಗತ್ತೆ. 39ನೇ ವಚನ, ತೂಗ ಹಾಕಿದ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ. ಹಲ್ಲೆಲೂಯಾ. ಎರಡು ತೂಗ ಹಾಕಿದ ಕಳ್ಳರಲ್ಲಿ ಬಲಗಡೆ ಒಬ್ಬ, ಎಡಗಡೆ ಒಬ್ಬ ಕಳ್ಳನಿದ್ದಾನೆ. ಅದರಲ್ಲಿ ಒಬ್ಬ ಕಳ್ಳನು ಯೆಹೋವನನ್ನ, ಕ್ರಿಸ್ತನನ್ನ ದೂಷಿಸ್ತಾನೆ. ಏನ್ ಹೇಳ್ತಾನೆ ಒಬ್ಬನು ಕಳ್ಳನು, ನೀನು ಬರಬೇಕಾದ ಕ್ರಿಸ್ತನಾಗಿದ್ರೆ ನಿನ್ನ ನೀನು ರಕ್ಷಿಸ್ಕೋಪ, ನಿನ್ನ ನೀನು ರಕ್ಷಿಸುವ ಆದ್ಮೇಲೆ ನಮ್ಮನ್ನು ನೀನು ರಕ್ಷಿಸು ನೋಡೋಣ ಅನ್ನೋ ಒಂದು ಮಾತನ್ನ ಒಬ್ಬ ಕಳ್ಳ ಅದನ್ನು ದೂಷಿಸಿ ಹೇಳ್ತಾನೆ. ಅದಕ್ಕಾಗಿ ಎರಡನೆಯವರು ಅವರನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ, ಈತನಾದರೂ ಅಲ್ಲದೇನು ಮಾಡಲಿಲ್ಲ ಎಂದು ಹೇಳಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ
ಕಳ್ಳನನ್ನು ನೆನೆಸಿಕೋ ಅಂದನು. ಹಲ್ಲೆಲೂಯಾ. ಒಬ್ಬನ ಕಳ್ಳನ ಏನ್ ಹೇಳ್ತಾನಂದ್ರೆ, ನೀನು ಬರಬೇಕಾದ ಕ್ರಿಸ್ತನಾಗಿದ್ರೆ, ನೀನ್ ದೇವರಾಗಿದ್ರೆ ನಿನ್ನ ನೀನು ರಕ್ಷಿಸು ಈ ಶಿಲುಬೆಯಿಂದ, ನಾನೇ ನನ್ನನ್ನು ನೀನು ರಕ್ಷಿಸಿ ಅಂತ ಹೇಳ್ತಾನೆ. ಹಾಗೆ ಆ ಕಳ್ಳನನ್ನ ಗದರಿಸಿ ಇನ್ನೊಬ್ಬ ಕಳ್ಳನಿರ್ತಾನೆ. ಆ ಕಳ್ಳನು ಅವನು ಗದರಿಸಿ, ನೀನು ದಂಡನೆ ಇರುವಾಗಲೂ ದೇವರಿಗೆ ಹೆದರುವುದಿಲ್ವೋ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ನೀನು ಶಿಕ್ಷೆ ಅನುಭವಿಸ್ತಾ ಇದೆಯಾ, ಅಂದ್ರೂ ಕೂಡ ನೀನು ದೇವರಿಗೆ ಹೆದರ್ತಾ ಇಲ್ವಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಈ ಬಲಗಡೆ ಇರುವ ಕಳ್ಳ ಆ ಎಡಗಡೆ ಇರುವ ಕಳ್ಳನಿಗೆ ಮತ್ತೊಂದು ಮಾತು ಹೇಳ್ತಾನೆ, ನಾವು ಕರೆಕ್ಟ್ ಆಗಿ ತಪ್ಪು ಮಾಡಿದೀವಿ, ಕಳ್ಳತನ ಮಾಡಿದೀವಿ, ಅದಕ್ಕಾಗಿ ನಮಗೆ ಶಿಲುಬೆ ಮೇಲೆ ಹಾಕಿದ್ದಾರೆ. ಆದ್ರೆ ಆ ಕ್ರಿಸ್ತನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಆದ್ರೂ ಕೂಡ ಅವನನ್ನ ಶಿಲುಬೆ ಮೇಲೆ ಹಾಕಿದ್ದಾರೆ ಎಂಬ ಮಾತನ್ನ ಹೇಳ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಅಲ್ಲಿ ಒಬ್ಬ ಕಳ್ಳ ಒಳ್ಳೆಯವನು, ಒಬ್ಬ ಕಳ್ಳ ಕೆಟ್ಟವನು ಅಂತ ಹೌದಾ? ಅಲ್ಲ, ಇಬ್ರು ಕಳ್ಳರೇ. ಆದ್ರೆ ಒಬ್ಬ ಕಳ್ಳ ಏನು ಬಯಸಿದ ಅಂದ್ರೆ, ಒಬ್ಬ ಕಳ್ಳ ತನ್ನ ದೈಹಿಕ ಬಿಡುಗಡೆಯನ್ನ ಬಯಸಿದ. ಏನ್ ಬಯಸಿದ? ದೈಹಿಕ ಬಿಡುಗಡೆಯನ್ನ ಬಯಸಿದ. ಜೋರಾಗಿ ಏನ್ ಬಯಸಿದ? ದೈಹಿಕ ಬಿಡುಗಡೆಯನ್ನ ಬಯಸಿದ. ಅವನಿಗೆ ಏನ್ ಬೇಕಾಗಿದೆ? ಆ ಕ್ಷಣಿಕ ಅಲ್ಲಿಂದ ಶಿಲುಬೆ ಹತ್ರ ಅವನು ರಕ್ಷಿಸ್ಕೋಬೇಕು. ಹಾಗಾಗಿ ದೇವರಿಗೆ ಅವನು ಪರೀಕ್ಷೆ ಮಾಡಿ ಹೊರಟಿದ್ದಾನೆ. ಆದ್ರೆ ಇನ್ನೊಬ್ಬ ಕಳ್ಳ ಅವನಿಗೆ ದೈಹಿಕ ಬಿಡುಗಡೆ ಬೇಕಾಗಿಲ್ಲ, ಅವನಿಗೆ ಬೇಕಾಗಿರುವುದು ಆತ್ಮೀಕ ಬಿಡುಗಡೆಯಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನಿಗೆ ಗೊತ್ತು ಈ ಶಿಲುಬೆಯಿಂದ ರಕ್ಷಿಸಿಕೊಂಡ್ರೆ ಅದು ಕ್ಷಣಿಕ, ಆದ್ರೆ ಅವನು ಆ ದೈಹಿಕ ಬಿಡುಗಡೆನ ಆ ಕ್ಷಣಿಕ ರಕ್ಷಣೆಯನ್ನ ಅವನು ಬಯಸಲಿಲ್ಲ. ಅವನು ಬಯಸಿರುವುದು ಆತ್ಮೀಕ ಬಿಡುಗಡೆಯನ್ನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ಏನ್ ಮಾತಾಡ್ತಾನಂದ್ರೆ, ಯೇಸುವೇ, ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸ್ಕೋಪ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಅವನು ಮನಸ್ಪೂರ್ವಕವಾಗಿ ಮಾತನ್ನು ಹೇಳ್ತಾನೆ. ಅವನು ಮನಸ್ಪೂರ್ವಕವಾಗಿ ಆ ಮಾತನ್ನು ಹೇಳಿಲ್ಲ ಅಂದ್ರೆ ದೇವರು ಆ ಕ್ಷಣ ನೀವು ಪರದೈಸಿ ಕೊಡ್ತೀನೋ ಗೊತ್ತಿಲ್ಲ. ಆದ್ರೆ ಆ ಮನಸ್ಪೂರ್ವಕವಾಗಿ ಆ ದೇವರೇ ನನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನೆನೆಸು ಅಂತ ಹೇಳಿದ್ನಲ್ಲ, ಆ ಮಾತನ್ನ ದೇವರು ರಕ್ಷಿಸ್ತಾನೆ. ಅದಕ್ಕಾಗಿ ಈ ಎರಡನೇ ಮಾತನ್ನ ಹೇಳ್ತಾನೆ, ಏನು? ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಕಲ ಪರದೇಶಿನಲ್ಲಿರುವೆ. ಹಲ್ಲೆಲೂಯಾ. ಇವತ್ತು ನೀನು ಪರದೇಶಿನಲ್ಲಿರುವಿ, ನಾಳೆ ನೀನು ಪರದೇಶಿನಲ್ಲಿರುವಿ ಅಂತ ಹೇಳಿದ್ನ? ಇಲ್ಲ. ಅವನ ಮನಸ್ಸನ್ನು ನೋಡಿದ ಈ ಕ್ಷಣಕ್ಕೆ, ಈ ಹೊತ್ತೇ ನಿನಗೆ ಪರದೇಶಿ ಕೊಡ್ತೇನೆ ಅಂತ ದೇವರು ಹೇಳಿದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಆ ಒಳ್ಳೆಯ ಕಳ್ಳನಲ್ಲಿ ಈ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ನಲ್ಲ, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನಾನು ನೆನೆಸ್ಕೊ ಅಂತ ಹೇಳಿದ್ನಲ್ಲ, ಆ ಕಳ್ಳನಲ್ಲಿ ಏನ್ ಬದಲಾವಣೆ ಬಂತು? ಇಬ್ರು ಕಳ್ಳರೆ ನೇತಾದವರು, ಬಲಗಡೆ ಇದ್ದವರು ಎಡಗಡೆ ಇದ್ದವರು ಇಬ್ರು ಕಳ್ಳರೆ. ಆದ್ರೆ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದ ಕಳ್ಳನಲ್ಲಿ ಏನ್ ಬದಲಾವಣೆ ಬಂತಂದ್ರೆ, ನಾವು ಹಾಗೆ ನೋಡ್ಕೊಳ್ತಾ ಹೋದ್ರೆ ಅವನಲ್ಲಿ ಏನ್ ಬದಲಾವಣೆ ಬಂತಂದ್ರೆ, ಮೊದಲನೇ ಮಾತಿನಿಂದ ಅವನ ಬದಲಾವಣೆಯನ್ನು ತಂದುಕೊಂಡ. ಹಲ್ಲೆಲೂಯಾ. ಏನ್ ಮೊದಲನೇ ಮಾತು? ತಂದೆ ಕ್ಷಮಿಸು. ಏನ್ ಬದಲಾವಣೆ ಆಯ್ತು ಅವನಲ್ಲಿ? ಯೇಸು ಸ್ವಾಮಿಗೆ ಅಷ್ಟೆಲ್ಲ ನೋವು ಪಡಿಸ್ತಾ ಇದ್ದಾರೆ, ಅಷ್ಟೆಲ್ಲ ಗಾಯ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಯೇಸು ಸ್ವಾಮಿ ಯಾವುದೇ ರೀತಿ ಮಾತನಾಡದೆ ಏನ್ ಹೇಳಿದ? ಒಂದೇ ಒಂದು ಮಾತು ಹೇಳಿದ, ಅದು ತಂದೆ ಕ್ಷಮಿಸು. ಆ ಒಂದು ಮಾತಿನಿಂದ ಈ ಒಳ್ಳೆ ಈ ಬಲಗಡೆಯಲ್ಲಿರುವಂತ ಕಳ್ಳ ತನ್ನ ಮನಸ್ಸನ್ನ ಬದಲಾಯಿಸಿಕೊಳ್ತಾನೆ. ನಾವು ಇದೇ ಹೇಸ್ಗೆಲ್ಲ 18ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡ್ಕೊಳ್ತಾ ಹೋದ್ರೆ, ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು. ಹಲ್ಲೆಲೂಯಾ. ಅವನು ಬದಲಾವಣೆಯನ್ನು ತಂದುಕೊಂಡ. ಯಾರು ದುಷ್ಟ ಕಾರ್ಯವನ್ನು ಮಾಡ್ತಾ, ಕಳ್ಳತನ ಮಾಡ್ತಾ, ಮೋಸ ಮಾಡ್ಕೊಂತ ನಡೀತಾ ಇರ್ತಾರೋ, ಅವರು ಯಾವಾಗ ಕ್ರಿಸ್ತನಲ್ಲಿ ಜೀವಿಸಲಿಕ್ಕೆ ಮನಸ್ಸು ಮಾಡ್ತಾರೋ, ಯಾವಾಗ ಅವರು ಆತ್ಮೀಕ ಬಿಡುಗಡೆಯನ್ನ ಬಯಸ್ತಾರೋ, ಯಾವಾಗ ಅವರು ಬದಲಾವಣೆ ಹೊಂದಲಿಕ್ಕೆ ಮನಸ್ಸು ಮಾಡ್ತಾರೋ, ಅವರು ತಮ್ಮ ಕಷ್ಟಕಾಲದಲ್ಲಿ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ಅವನು ಕಳ್ಳತನ ಮಾಡಿದೆ ಅನುಭವಿಸ್ತಾ ಇದ್ದಾನೆ, ಆದ್ರೂ ಕೂಡ ಅವರು ಯೇಸು ಸ್ವಾಮಿ ಇಷ್ಟೆಲ್ಲ ನೋಡ್ಪಡಿಸ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಮಳೆ ಹೊಡೆದಿದ್ದಾರೆ, ಆದ್ರೆ ಇಬ್ಬರು ಕಳ್ಳರಿಗೆ ಹಗ್ಗದಿಂದ ಕಟ್ಟಿದ್ದಾರೆ ಅಷ್ಟೇ. ಆದ್ರೂ ಕೂಡ
ಅವನು ಯೇಸು ಸ್ವಾಮಿ ಕ್ಷಮಿಸು ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿ ತನ್ನ ಜೀವಿತದಲ್ಲಿ ಬದಲಾವಣೆಯನ್ನು ತಂದುಕೊಂಡ. ಅದಕ್ಕಾಗಿ ಯೇಸು ಸ್ವಾಮಿಯಿಂದ ಅವನು ಪರದೇಶಿಯನ್ನ ಪಡೆದುಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ಬೈಬಲ್ನಲ್ಲಿ ಆ ಬಲಗಡೆಯಲ್ಲಿರುವಂತಹ ಕಳ್ಳ ಮತ್ತು ಎಡಗಡೆಯಲ್ಲಿರುವಂತಹ ಕಳ್ಳನ ಹೆಸರುಗಳೇನು ಅಂತ ನೋಡಿದ್ರೆ ಬೈಬಲ್ನಲ್ಲಿ ಅವರ ಹೆಸರುಗಳು ಬರೆಯಲ್ಪಟ್ಟಿಲ್ಲ. ಹಲ್ಲೆಲೂಯಾ. ಬೈಬಲ್ನಲ್ಲಿ ಅವರ ಹೆಸರುಗಳು ಬರೆಯಲ್ಪಟ್ಟಿಲ್ಲ. ಆದ್ರೆ ನಿಕೋಲೋಮಸ್ ಎಂಬ ಒಂದು ಚರಿತ್ರೆಯಲ್ಲಿ ಅವರೊಂದು ಹೆಸರನ್ನ ಬರೆದಿದ್ದಾರೆ. ಅಲ್ಲಿ ನೋಡಿ, ಬಲಗಡೆಯಲ್ಲಿರುವಂತಹ ಕಳ್ಳನ ಹೆಸರು ಡಿಸ್ಮಸ್ ಅಂತ ಬರೆಯಲ್ಪಟ್ಟಿದೆ ನಿಕೋಲೋಮಸ್ ಎಂಬ ಚರಿತ್ರೆಯಲ್ಲಿ. ಎಡಗಡೆಯಲ್ಲಿರುವಂತಹ ಕಳ್ಳನ ಹೆಸರು ಗೆಸ್ಟಸ್ ಅಂತ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಏನು ಬಲಗಡೆಯಲ್ಲಿರುವ ಕಳ್ಳನ ಹೆಸರೇನು? ಡಿಸ್ಮಸ್. ಬರ್ಕೊಳ್ಳೋರು ಬರ್ಕೊಳ್ಳಿ. ಎಡಗಡೆಯಲ್ಲಿರುವಂತಹ ಕಳ್ಳನ ಹೆಸರು ಗೆಸ್ಟಸ್. ಹೇಳಿ, ಗೆಸ್ಟಸ್. ಇದು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿಲ್ಲ, ಆದ್ರೆ ನಿಕೋಲೋಮಸ್ ಎಂಬ ಒಂದು ಚರಿತ್ರೆಯಲ್ಲಿ ಇವರಿಬ್ಬರ ಕಳ್ಳರ ಹೆಸರು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಏನ್ ಮಾಡಿದ? ಕಳ್ಳ ತನ್ನ ಜೀವಿತದಲ್ಲಿ ಬದಲಾವಣೆಯನ್ನು ತಂದುಕೊಂಡ. ಯೇಸು ಸ್ವಾಮಿ ಇಷ್ಟೆಲ್ಲ ಗಾಯಪಡಿಸಿದ್ರು ಕ್ಷಮಿಸುವಂತ ಮಾತಾಡಿದಲ್ಲ, ನಾನು ನನ್ನ ಜೀವಿತದಲ್ಲಿ ಈಗ ಕ್ಷಣಿಕ ದೈಹಿಕ ಬಿಡುಗಡೆಯನ್ನು ಬಯಸೋದು ಬೇಡ, ನನಗೆ ಬೇಕಾಗಿರೋದು ಏನು? ಆತ್ಮೀಕ ಬಿಡುಗಡೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ಮಾತೇನು? ಲೂಕ 23ನೇ ಅಧ್ಯಾಯ 43ನೇ ವಚನ. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶದಲ್ಲಿರುವೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಸರ್ವಶಕ್ತನಾದ ದೇವರೇ, ಆ ಕಳ್ಳನು ತನ್ನ ಜೀವಿತದಲ್ಲಿ ಬದಲಾವಣೆಯನ್ನು ತಂದುಕೊಂಡು ನಿನ್ನ ರಾಜ್ಯವನ್ನು ಬಯಸಿದ. ಅವನಿಗೆ ನೀನು ಪರದೇಶಿಯನ್ನು ಕೊಟ್ಟೆ. ನಾವು ಹಾಗೆ ನಮ್ಮ ಜೀವಿತದಲ್ಲಿ ಎಲ್ಲ ದುಷ್ಟತನವನ್ನ, ಎಲ್ಲ ಮೋಸವನ್ನ, ಕಳ್ಳತನವನ್ನ ಇವೆಲ್ಲವನ್ನ ಬಿಟ್ಟು ನಾವು ನಿನಗೋಸ್ಕರ ಜೀವಿಸುವಂತೆ, ಬದಲಾವಣೆ ಹಾದಿಯಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಆಶೀರ್ವಾದವನ್ನು ನೆರವೇರುವಂತೆ ಯಾರು ಎರಡನೇ ಮಾತು ಅರ್ಥ ಆಯ್ತಾ? ಆಮೇಲೆ ಬಲಗಡೆಯಲ್ಲಿರುವ ಹೆಸರೇನು? ಬಲಗಡೆಯಿರುವ ಕಳ್ಳನ ಹೆಸರು, ಎಡಗಡೆಯಲ್ಲಿರುವ ಕಳ್ಳನ ಹೆಸರು ಗೆಸ್ಟಸ್. ಇದು ಬೈಬಲ್ನಲ್ಲಿ ಹುಡುಕಂತ ಹೋದ್ರೆ ಸಿಗೋದಿಲ್ಲ. ಇದು ನಿಕೋಲೋಮಸ್ ಎಂಬ ಚರಿತ್ರೆಯಲ್ಲಿ ಎಲ್ಲ ಪಂಡಿತರು ಅದನ್ನ ಸಂಶೋಧನೆ ಮಾಡಿ ಅದನ್ನು ಹುಡುಕಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಶಿಲುಬೆಯಲ್ಲಿ ಕ್ರಿಸ್ತನ ನುಡಿದಂತ 3ನೇ ಮಾತಿಗೆ ಹೋಗೋಣ. ಯೋಹಾನ 19ನೇ ಅಧ್ಯಾಯ 26ನೇ ವಚನ 27ನೇ ವಚನ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಹಲ್ಲೆಲೂಯಾ. 3ನೇ ಮಾತಿನಂತೆ ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದಾಗ್ತದೆ. ತರುವಾಯ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ ಏನಂದ್ರೆ, ಯೇಸು ಸ್ವಾಮಿಗೆ ಅಷ್ಟೆಲ್ಲ ಗಾಯಪಡಿಸ್ತಾ ಇದ್ದಾರೆ, ಮುಳುಕಿರೀಟ ಹಾಕಿದ್ದಾರೆ, ರಕ್ತ ಸುರಿತಾ ಇದೆ. ಅಷ್ಟೆಲ್ಲ ಗಾಯದ ಮಧ್ಯದಲ್ಲೂ ಯೇಸು ಸ್ವಾಮಿ ತನ್ನ ದೇಹದ, ತನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಯೇಸು ಸ್ವಾಮಿ ಇತರರ ಬಗ್ಗೆ ಚಿಂತಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನ ತಾಯಿಯ ಮರಿಯರ ಬಗ್ಗೆ ಯೇಸು ಸ್ವಾಮಿಯಲ್ಲಿ ಚಿಂತಿಸ್ತಾ ಇದ್ದಾನೆ. ಮರಿಯರಿಗೆ ಏನಾಗ್ತಾ ಇಲ್ವಾ? ಆಕೆಗೆ ದುಃಖ ಆಗ್ತಾ ಇದೆ. ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ಕೊಂಡು ಬಂದಾಗ್ಲೂ, ಮುಳುಕಿರೀಟ ಹಾಕ್ದಾಗ್ಲೂ, ಮಳೆಯನ್ನು ಹೊಡೆದಾಗ್ಲೂ, ರಕ್ತ ಸುರಿತಾ ಇರುವಾಗ್ಲೂ ಆಕೆ ಹೃದಯ ಒಡೆದು ಹೋಗ್ತಾ ಇದೆ. ಯಾಕಂದ್ರೆ ಯೇಸು ಸ್ವಾಮಿ ಮನುಷ್ಯನಾಗಿ ಆ ಮರಿಯರ ಗರ್ಭದಲ್ಲಿ ಹುಟ್ಟಿ ಬಂದಾಗಿನಿಂದ ಹಿಡಿದು ಆಕೆ ಯೇಸು ಸ್ವಾಮಿಯನ್ನು ಪೋಷಿಸಿರ್ತಾಳೆ.
ಆಕೆ ಎಂತ ದುಃಖ ಆಗಲಿಕ್ಕಿಲ್ಲ ತಾಯಿಗೆ. ಆದ್ರೆ ಯೇಸು ಸ್ವಾಮಿ ಆ ಕ್ಷಣದಲ್ಲಿ ಶಿಲುಬೆಯ ಗಾಯದ ಸಮಯದಲ್ಲೂ ಅಷ್ಟೆಲ್ಲ ನೋವಿನ ಸಮಯದಲ್ಲೂ ಯೇಸು ಸ್ವಾಮಿ ತನ್ನ ತಾಯಿಯಾದ ಮರಿಯಳ ಬಗ್ಗೆ ಚಿಂತಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಒಂದು ಮಾತಿನಲ್ಲಿ ದೇವರು ತನ್ನ ವಿಶೇಷವಾದ ಕರ್ತವ್ಯವನ್ನ ಪೂರೈಸುವುದರ ಜೊತೆಗೆ ನಮ್ಮೆಲ್ಲರಿಗೂ ಒಂದು ಮಾದರಿಯನ್ನ ಯೇಸು ಸ್ವಾಮಿಯನ್ನು ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ಏನು ಮಾದರಿ ಅಂದರೆ ವಿಮೋಚನ ಕಾಂಡ 20ನೇ ಅಧ್ಯಾಯ 12ನೇ ವಚನ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಹಲ್ಲೆಲೂಯಾ. ನಮಗೆ ಏನು ಮಾದರಿ ತೋರಿಸಿದ ಯೇಸು ಸ್ವಾಮಿ? ನಮ್ಮ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸುವವರಾಗಿರಬೇಕು. ಹಲ್ಲೆಲೂಯಾ. ಅಲ್ಲಿ ಯೇಸು ಸ್ವಾಮಿ ಅಷ್ಟೆಲ್ಲ ನೋವಿನ ಸಮಯದಲ್ಲಿ ತಮ್ಮ ತಂದೆ ತಾಯಿಯ ಅಕ್ಕರೆ ಇರ್ತದೆ. ಅಷ್ಟೆಲ್ಲ ನೋವಿನ ಸಮಯದಲ್ಲಿ ಯಾರು ನಿಮಗೆ ಏನಾದ್ರು ನೋವಾಗ್ತಾ ಇದೆ ಅಂದ್ರೆ ನಿಮ್ಮ ಬಗ್ಗೆನೇ ಚಿಂತೆ ಆಗ್ತದೆ. ನಾನು ಹೇಗೆ ಗುಣಮುಖ ಆಗ್ಬೇಕು, ನಾ ಮುಂದೆ ಹೇಗೆ ನಮ್ಮ ಮಕ್ಕಳನ್ನು ನೋಡ್ಕೊಳ್ಬೇಕು ಎಂಬ ಚಿಂತೆ ಆಗ್ತದೆ. ಆದ್ರೆ ಯೇಸು ಸ್ವಾಮಿ ತನ್ನ ತಾಯಿಯ ಬಗ್ಗೆ ಚಿಂತಿಸ್ತಾ ಇದ್ದಾನೆ. ಅಲ್ಲಿ ನಿಂತಿರುವಂತ ತನ್ನ ಶಿಷ್ಯ ಯಾರು? ಯೋಹಾನ ಎಂಬ ಶಿಷ್ಯ ನಿಂತಿರ್ತಾನೆ. ಯಾರು? ಯೋಹಾನ ಕಡೆಗೆ ತೋರಿಸಿ ಇಗೋ ನಿನ್ನ ಮಗನು ಅಂತ ಹೇಳ್ತಾನೆ. ಅದಾದ್ಮೇಲೆ ತನ್ನ ತಾಯಿಯಾದ ಮರಿಯಳ ಕಡೆಗೆ ತೋರಿಸಿ ಇಗೋ ನಿನ್ನ ತಾಯಿ ಅಂತ ಒಪ್ಪಿಸಿಕೊಡ್ತಾನೆ. ಹಲ್ಲೆಲೂಯಾ. ತನ್ನ ತಾಯಿಯು ದೊಡ್ಡವರನ್ನ ಅದ್ಭುತವಾದ ರೀತಿಯಲ್ಲಿ ಪೋಷಿಸಿರ್ತಾಳೆ. ಆಕೆ ಹೇಗೆ ಒಬ್ಬಳಿಗೆ ಬಿಟ್ಟು ಹೋಗೋದು ಅಂತ ಹೇಳಿ ಆ ಯೇಸು ಸ್ವಾಮಿ ತನ್ನ ತಾಯಿಯಾದ ಮರಿಯಳಿಗೆ ಯೋಹಾನನಿಗೆ ಒಪ್ಪಿಸಿಕೊಡ್ತಾನೆ. ಹಲ್ಲೆಲೂಯಾ. ನಮ್ಮ ಮಾದರಿ ಏನಂತ ಗೊತ್ತಾಗ್ತದೆ? ನಮ್ಮ ತಂದೆ ತಾಯಿಗಳನ್ನ ನಾವು ಸನ್ಮಾನಿಸುವವರಾಗಿರಬೇಕು ಎಂಬ ಮಾದರಿಯನ್ನ ದೇವರು ಈ ಒಂದು 3ನೇ ಮಾತಿನಲ್ಲಿ ನಮಗೆ ತೋರಿಸಿಕೊಡ್ತಾನೆ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ಆತ್ಮನೇ, ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಈ 3ನೇ ಮಾತಿನಲ್ಲಿ ವಿಶೇಷವಾದ ಕರ್ತವ್ಯವನ್ನು ಪೂರೈಸುವುದರ ಜೊತೆಗೆ ನಮಗೆ ಒಂದು ಮಾದರಿಯನ್ನು ತೋರಿಸಿಕೊಟ್ಟಿದ್ಯಾ. ಮುಂದೆ ಅದ್ಭುತವಾದ ರೀತಿಯಲ್ಲಿ ನಡೆಸು, ಆಶೀರ್ವದಿಸು. ನಾವು ನಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸುವವರಾಗಿರಬೇಕು ಎಂಬ ಮಾದರಿಯನ್ನು ತೋರಿಸ್ತೀಯಾ. ನಾವು ನಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸುವವರಾಗಿರುವುದನ್ನು ಸಹಾಯ ಮಾಡು. ಈ 3ನೇ ಮಾತು ಹೇಳಿಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ಭಾಗದಲ್ಲೂ ನೀನು ವಿಶೇಷವಾಗಿ ನಮ್ಮನ್ನು ನಡೆಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಆಶೀರ್ವಾದ ಆಮೆನ್. ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಕೊನೆಯದಾಗಿ ಆಡಿದ 4ನೇ ಮಾತು ಏನೆಂದರೆ ಮತ್ತಾಯ 27:46, ಏಲಿ ಏಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ ದೇವರು ಕೂಗಿಕೊಂಡು ಹೇಳ್ಕೊಳ್ತಾರೆ. ಆಮೆನ್. ದೇವರಲ್ಲಿ ಏಸಪ್ಪಾಗಿ ಕೈ ಬಿಟ್ಟಿದ್ರ ಅದನ್ನು ನೋಡಿಕೊಳ್ಳೋಣ. ದೇವರು ಯಾಕೆ ಈ ರೀತಿ ಕೂಗ್ಕೊಂಡ್ರು ಅದನ್ನು ಕೂಡ ನಾವು ನೋಡಿಕೊಳ್ಳೋಣ. ಆಮೇಲೆ ಮಾರ್ಕ 15:33 15:33 ಓದ್ಕೊಳ್ಳಿ. ಮಾರ್ಕ 15:33. ಮಧ್ಯಾಹ್ನವಾದಾಗ ದೇಶದ ಮೇಲೆಲ್ಲ ಕತ್ತಲೆ ಕವಿದು ಸಾಯಂಕಾಲ 3 ಗಂಟೆಯ ತನಕ ಇತ್ತು. 3 ಗಂಟೆಗೆ ಯೇಸು ಎಲೋಹಿ ಎಲೋಹಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿಕೊಂಡನು. ಆಮೇಲೆ ಅಲ್ಲಿ ಮಧ್ಯಾಹ್ನವಾದಾಗ ದೇಶದ ಮೇಲೆಲ್ಲ ಕತ್ತಲೆ ಕವಿತು. ಜನರು ನೋಡ್ತಾ ಇದ್ದಾರೆ, ಈಗ ಯಾಕೆ ಕತ್ತಲೆ ಕವಿತಾ ಇದೆ ಎಂಬುದಾಗಿ. ಮತ್ತೆ ದೇವರು ಏಲಿ ಏಲಿ ಅಂತ ಕೂಗಿಕೊಳ್ಳುವಾಗ ಜನರು ಅನ್ಕೊಂಡ್ರು ಇವನು ಏಲಿಯನಿಗೆ ಕೂಗ್ತಾ ಇದ್ದಾನೋ ಅಂತ ಅನ್ಕೊಂಡ್ರು. ಆಮೇಲೆ ಮಧ್ಯಾಹ್ನವಾದಾಗ ಕತ್ತಲೆ ಕವಿಯಿತು. ಅವಾಗ ದೇವರು ಹೇಳಿದರು, ಎಲೋಹಿ ಲಮಾ ಸಬಕ್ತಾನಿ, ಅಂದ್ರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ ಅಲ್ಲಿ ಕೂಡ ಹೇಳ್ತಾರೆ. ಮತ್ತೆ ಕೀರ್ತನೆ 22:1 ಕೂಡ ನಾವು
ನೋಡ್ಕೊಳ್ತೇವೆ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳದೆಯೋ ದೂರವಾಗಿದೆ ಎಂಬುದಾಗಿ. ಇದನ್ನ ದಾವೀದನು ಬರೀತಾನೆ. ಈ ಮಾತನ್ನ ದೇವರು ಮತ್ತಾಯನಲ್ಲಿ ಇಲ್ಲಿ ನೆರವೇರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಆಮೇಲೆ ಯೇಸು ಕ್ರಿಸ್ತರು ಈ ಮಾತನ್ನ ಈ ರೀತಿ ಕೂಗುವಂಥದ್ದು ಒಂದ್ ಕಡೆ ಅವರ ದೇಹದ ವೇದನೆ ಆಗಿರ್ಬೋದು. ಅವರು ಬಳಲಿರ್ತಾರೆ. ಮಧ್ಯಾಹ್ನ ಕತ್ತಲೆ ಕವಿದು ಮುಂಚೆ ಬಿಸಿಲಿನಲ್ಲಿ ಜಾಟೆ ಹೊಡೆದು ಅವುಗಳನ್ನೆಲ್ಲ ತಿಂದು ದೇಹದ ವೇದನೆ, ಶರೀರದ ವೇದನೆ ಒಂದ್ ಕಡೆ ಇದ್ರೂ ಕೂಡ ದೇವರ ವಾಕ್ಯವನ್ನ, ಪ್ರವಾದನೆಯನ್ನ, ದೇವರ ಆಜ್ಞೆಯನ್ನ ನೆರವೇರಿಸುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಆಮೇಲೆ ಶಾಸ್ತ್ರದ ಮಾತು ದೇವರು ಇಲ್ಲಿ ನೆರವೇರಿಸ್ತಾರೆ. ಆಮೇಲೆ ದೇವರು ಈ ರೀತಿ ಯಾವ ಕಾರಣಕ್ಕೆ ಕೂಗಿಕೊಂಡ್ರು? ಮೊದಲನೇದಾಗಿ ನಮ್ಮ ಪಾಪ ಪರಿಹಾರಕ್ಕಾಗಿ ಕೂಗಿಕೊಂಡ್ರು. ಕೊಲೊಸ್ಸೆ 2:13-14. ದೇವರು ಯಾವ ಕಾರಣಕ್ಕೆ ಯೇಸು ಕ್ರಿಸ್ತರನ್ನ ಕೈ ಬಿಟ್ಟಿದ್ದು? ಮೊದಲನೇದಾಗಿ ನಮ್ಮ ಪಾಪ ಪರಿಹಾರಕ್ಕಾಗಿ. ಕೊಲೊಸ್ಸೆ 2:13-14. ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿಯಿಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನ ಕೆಡಿಸಿ ಅದನ್ನ ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆಮೇಲೆ ಇಲ್ಲಿ ಮೊದಲನೇದಾಗಿ ನಮ್ಮ ಪಾಪ ಪರಿಹಾರ ಆಗಬೇಕಾಗಿತ್ತು. ಅದಕ್ಕೆ ದೇವರು ಸ್ವಲ್ಪ ಸಮಯ ಯೇಸು ಕ್ರಿಸ್ತರನ್ನ ಕೈ ಬಿಟ್ಟಿದ್ದು. ಆ ಕ್ಷಣದಲ್ಲಿ ದೇವರು ಈ ರೀತಿ ಕೂಗಿಕೊಳ್ತಾರೆ. ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಮಾತನ್ನ, ಪತ್ರವನ್ನ ದೇವರು ಶಿಲುಬೆ ಮೇಲೆ ಜಡಿದು ಅದನ್ನ ಇಲ್ಲದಂತಾಗಿ ಮಾಡ್ತಾರೆ. ಆಮೇಲೆ ಎರಡನೇದಾಗಿ ದೇವರು ಯಾವ ಕಾರಣಕ್ಕೆ ಯೇಸು ಕ್ರಿಸ್ತರನ್ನ ಕೈ ಬಿಟ್ಟಿದ್ದು? ಅವರು ಜಜ್ಜಲ್ಪಡಬೇಕಾಗಿತ್ತು. ಆಗ್ಲೇ ನಾವು ನೋಡ್ಕೊಂಡ್ವಿ. ಯೆಶಾಯ 53:10 ನೋಡ್ತೇವೆ ನಾವು. ಅವನನ್ನ ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆಮೇಲೆ ಅದು ದೇವರ ಸಂಕಲ್ಪವಾಗಿತ್ತು, ದೇವರ ಆಜ್ಞೆಯಾಗಿತ್ತು. ಅದಕ್ಕೆ ದೇವರು ಒಂದು ಕ್ಷಣ ಕೈ ಬಿಟ್ಟಿದ್ದು. ಇನ್ನು ತುಂಬಾ ಕಾರಣಗಳಿದೆ. ನಾನು ನಿಮ್ಮ ಮುಂದೆ 2 ಕಾರಣಗಳನ್ನು ಹಂಚಿಕೊಂಡಿದ್ದೇನೆ. ಈ ವಾಕ್ಯ ನಮಗೆ ಏನು ಕಲಿಸಿಕೊಡ್ತದೆ ಅಂದ್ರೆ, ದೇವರು ನಮ್ಮ ಪಾಪ ಪರಿಹಾರಕ್ಕಾಗಿ ಶಿಲುಬೆ ಮೇಲೆ ಇರ್ತಾರೆ. ಮತ್ತೆ ನಾವು ಅದೇ ಪಾಪದಲ್ಲಿ ಇರಬಾರ್ದು. ಜಜ್ಜಲ್ಪಟ್ಟಿದ್ದಾರೆ, ಅವರ ವೇದನೆಯನ್ನು ಅನುಭವಿಸಿದ್ದಾರೆ. ನಾವು ಮತ್ತೆ ಅದೇ ರೀತಿಯಲ್ಲಿ ಕೆಟ್ಟದರಲ್ಲೇ ನಾವು ಇರಬಾರ್ದು. ಒಳ್ಳೆಯ ದಾರಿ ನಡಿಬೇಕು, ದೇವರನ್ನ ಸ್ತುತಿಸಬೇಕು ಎಂಬುದ ಈ ವಾಕ್ಯ ನಮಗೆ ಹೇಳಿಕೊಳ್ತದೆ. ಆಮೇಲೆ ನಾವು 4ನೇ ಮಾತೆಯನ್ನು ನೋಡ್ಕೊಂತೀವಿ. ಮತ್ತಾಯ 27:46. ಏಲಿ ಲಮ ಸಬಕ್ತಾನಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದನ್ನು. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಓ ಪರಿಶುದ್ಧನಾದ ದೇವರೇ, ಕರ್ತನೇ, ಯೇಸಪ್ಪ, ಈ ಮಾತನ್ನ ನಾನು ಹೇಳುವಾಗ ಜೊತೆಯಲ್ಲಿದ್ದು ಯಾವ ರೀತಿಯಲ್ಲಿ ಹೇಳಬೇಕೆಂಬ ಆಲೋಚನೆಯನ್ನು ಒದಗಿಸಿಕೊಟ್ಟಿದ್ಯಾ. ಕರ್ತನೇ, ನಮಗೆ ನೀನು ಕಲಿಸಿಕೊಟ್ಟು ಹೋಗಿದ್ಯಾ. ನಮ್ಮ ಪಾಪ ಪರಿಹಾರವನ್ನ ನೀನು ಮಾಡಿದ್ದೀಯ ಕರ್ತನೇ. ನಾವು ಮತ್ತೆ ಅದೇ ಪಾಪದಲ್ಲಿ ಇರಬಾರದು, ಒಳ್ಳೆ ದಾರಿಯಲ್ಲಿ ನಡೆಯುವಂತವರಾಗಿರಬೇಕು. ನೀನು ನಮಗೆ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಯೇಸಪ್ಪ. ಯೇಸುವಿನ ನಾಮದಲ್ಲಿ ಬೇಡುವುದೇನೆ ತಂದೆ, ಆಮೆನ್. 5ನೇ ಮಾತನ್ನ ನೋಡಿಕೊಳ್ಳೋಣ. ಯೋಹಾನ 19:28. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆಡಿದ 5ನೇ ಮಾತು. ಯೋಹಾನ 19:28. The Bluetooth device is ready to pair. ಯಾರಾದ್ರೂ ಓದ್ಕೊಳ್ತೀರಾ? ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಎಂದರು. ಆಮೇಲೆ ನಾವು 5ನೇ ಮಾತು ಏನು ನೋಡ್ಕೊಳ್ತಿರುತ್ತೆ? ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ, ದೇವರಲ್ಲಿ ನೀರಡಿಕೆಯಾಗಿದೆ ಎಂದು. ಎದಕ್ಕಲ್ಲೇನು ನಮಗೇನು ಈ ವಾಕ್ಯದ ಮೂಲಕ ನಾವು ಏನು ಕಲಿತೇವೆ ಎಂಬುದನ್ನು ನೋಡೋಣ. ಯೋಹಾನ 4:14. ಯೋಹಾನ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು
ಕುಡಿಯುವಾಗ ನಮಗೆ ನೀರಡಿಕೆ ಆಗೋದಿಲ್ಲ. ಆ ನೀರು ನಮ್ಮಲ್ಲಿ ಉಪ್ಪು ವರದಿಯಾಗಿದ್ದು ಅದು ನಮ್ಮಲ್ಲಿ ನಿತ್ಯ ಜೀವವನ್ನ ಉಂಟು ಮಾಡುತ್ತದೆ. ಆಮೆನ್. ದೇವರು ಯೇಸು ಕ್ರಿಸ್ತರು ಕೇವಲ ಶಾಸ್ತ್ರದ ಮಾತು ನೆರವೇರಿಸುವುದಕ್ಕೆ ಈ ಮಾತನ್ನ ಮಾತಾಡಿದರು. ಆಮೆನ್. ಇದಕ್ಕೆ ಮಾತಾಡಿದರು ಶಾಸ್ತ್ರದ ಮಾತು ನೆರವೇರಬೇಕಾಗಿತ್ತು, ವಾಕ್ಯ ನೆರವೇರಬೇಕಾಗಿತ್ತು, ದೇವರ ಆಜ್ಞೆ ನೆರವೇರಬೇಕಾಗಿತ್ತು. ಅದಕ್ಕೆ ಈ ಮಾತನ್ನು ಅವರು ಆಡಿದರು. ಆಮೆನ್. ದೇವರು ಈ ರೀತಿಯಾದ ನೀರನ್ನು ನಮಗೆ ಕೊಟ್ಟು ತಾನು ದಾಹವನ್ನು ಅನುಭವಿಸಿದರು. ನಮಗೆ ಯಾವ ದಾಹ ಇರಬಾರ್ದೆಂಬುದಾಗಿ ಒಳ್ಳೆ ಉಪ್ಪು ಹೊರ ದೇವರು ಯೇಸು ಕ್ರಿಸ್ತರು ಕೊಡುವ ನೀರು ಉಪ್ಪು ಹೊರತೆ ಅದು ನಿತ್ಯ ಜೀವವನ್ನು ನಮಗೆ ಉಂಟು ಮಾಡುತ್ತದೆ ಎಂಬುದಾಗಿ ಯೋಹಾನ 4:14 ನಾವು ನೋಡ್ತೇವೆ. ಈ ರೀತಿಯಾದ ನೀರನ್ನು ದೇವರು ನಮಗೆ ಕೊಟ್ಟು ತಾನು ದಾಹವನ್ನು ಅನುಭವಿಸ್ತಾರೆ. ಆಮೆನ್. ನಾವು ಯೇಸುವಿನ ಈ ವಾಕ್ಯ ನಮಗೆ ಕಲಿಸಿಕೊಡ್ತದೆ. ನಾವು ಕೂಡ ಯೇಸುವಿನ ಹಾಗೆ ಪರರ ದಾಹವನ್ನ ಪರರ ಅವಶ್ಯಕತೆಗಳನ್ನು ತೀರಿಸಬೇಕೆಂಬುದಾಗಿ ಈ ವಾಕ್ಯ ನಮಗೆ ಕಲಿಸಿಕೊಡ್ತದೆ. ಆಮೆನ್. ಹಾಗೆ ನಾವು ತ್ಯಾಗ ಮಾಡಬೇಕು, ಸಹಾಯ ಮಾಡುವಂತವರಾಗಿರ್ಬೇಕೆಂಬುದಾಗಿ ವಾಕ್ಯ ನಮಗೆ ಹೇಳಿಕೊಡ್ತದೆ. ಆಮೆನ್. ದೇವರಿಗೆ ನೀರಡಿಕೆಯಾಗಿದ್ದು ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ ಎಂದು ಹೇಳಿದ್ದು ನಾವು ಕೂಡ ಯೇಸು ನಮಗೆ ಕಲಿಸಿಕೊಟ್ಟರು. ಈ ವಾಕ್ಯದ ಮೂಲಕ ಪರರ ಅವಶ್ಯಕತೆ ಪರರ ದಾಹವನ್ನು ನಾವು ತೀರಿಸಬೇಕು, ಮತ್ತೆ ನಾವು ಸಹಾಯ ಮಾಡುವಂತವರಾಗಿರಬೇಕು, ತ್ಯಾಗ ಮಾಡುವಂತವರಾಗಿರಬೇಕು ಎಂಬುದಾಗಿ ಈ ವಾಕ್ಯದ ಮೂಲಕ ದೇವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಆಮೆನ್. ಹಲ್ಲೆಲೂಯಾ. ದೇವರಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೇ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ಕರ್ತನೇ ದೇವರೇ, ಯೋಹಾನ 19:28 ಕರ್ತನೇ ನಿಮಗೆ ನೀರಡಿಕೆಯಾಗಿದೆ ಎಂಬುದರ ಹೇಳ್ತಾ ನಮಗೆ ಈ ವಾಕ್ಯದ ಮೂಲಕ ಪರರ ದಾಹವನ್ನ ಪರರ ಅವಶ್ಯಕತೆಗಳನ್ನು ನಾವು ತೀರಿಸಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಎಂಬುದನ್ನು ನಮಗೆ ಕಲಿಸಿಕೊಟ್ಟಬೇಕಾಗಿ ನಿಮಗೆ ದೇವರೇ, ನೀನು ಜಯ ಕೊಡು, ಆಶೀರ್ವಾದ ಅಭಿವೃದ್ಧಿ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. ಆಮೆನ್. ಅದರಲ್ಲಿ ಬಹುಮುಖ್ಯವಾಗಿ ಪಾಪದ ಕ್ಷಮೆ, ಜನ್ಮ ಪಾಪ, ಕರ್ಮ ಪಾಪ ಇವೆಲ್ಲವೂ ಕಳೆಯಬೇಕಾದ್ರೆ ಯೇಸು ಕ್ರಿಸ್ತನ ರಕ್ತದಿಂದಲೇ ಸಾಧ್ಯ. ಎಂತ ದೊಡ್ಡ ವ್ಯಕ್ತಿಯಾಗಿರಲಿ, ಎಷ್ಟೇ ದೊಡ್ಡ ಹಣವನ್ನಾಗಿರಲಿ, ರಕ್ತಧಾರೆ ಇಲ್ಲದೆ ಅವನಿಗೆ ಪಾಪ ಕ್ಷಮ ಇಲ್ಲವೇ ಇಲ್ಲ. ಆಮೇಲೆ ಎರಡನೇ ಈ ಹೊತ್ತು ನನ್ನ ಸಂಗಡ ಪರದೇಶದಲ್ಲಿ ಬೇಡಿದವನಿಗೆ ಅವನು ಬೇಡದಕ್ಕಿಂತಲೂ ಅಮೂಲ್ಯವಾದದನ್ನು ಕೊಟ್ಟವನು ನನ್ನ ದೇವರಾಗಿದ್ದಾನೆ. ಅಂದ್ರೆ ಆ ಶಿಲುಬೆಯ ಮೇಲೆ ಮಗ ಹೇಳಿದ ಹಾಗೆ ಅವರು ಬೇಡ್ಕೊಟ್ಟಿದ್ದು ಆತ್ಮರಕ್ಷಣೆ. ಇವತ್ತು ಬಹಳ ಜನ ವಿಶ್ವಾಸಗಳು ಬೇಡೋದೇನು, ನನಗೆ ಆರೋಗ್ಯ ಕೊಡು, ನನಗೆ ಬಲ ಕೊಡು, ನನ್ನ ಸಾಲ ತೀರಿಸು, ನನಗೆ ಬಹಳ ಹಣ ಕೊಡು, ನನಗೆ ಸಾಹುಕಾರ ಮಾಡು, ನನಗೆ ವ್ಯಾಪಾರ ಕೊಡು, ಇದು ನಾವು ಬೇಡ್ತೀವಿ. ಮೊದಲು ನಮ್ಮ ಆತ್ಮರಕ್ಷಣೆ. ಯಾರ ಆತ್ಮರಕ್ಷಣೆ ಪಟ್ಟಿದೆಯೋ ಆ ಆತ್ಮಕ್ಕೆ ದೇವರು ಯಾವತ್ತೂ ನಿರಾಶೆ ಮಾಡೋದಿಲ್ಲ. ಆಮೆನ್. 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 ಮೂರನೇದು ಏನಂತೆ, ಅಮ್ಮ ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ. ಹುಟ್ಟಿದ ಮಕ್ಕಳು ಹುಟ್ಟಿಸಿದ ತಂದೆ ತಾಯಿಗೆ ಧಿಕ್ಕಾರ ಮಾಡ್ತಕ್ಕಂಥ ಕಾಲ ಇದೆ. ಆದ್ರೆ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಬಹಳ ಸಂತೋಷದಿಂದ ನೆರವೇರಿಸಿದರು. ನಾನೇ ಸಹಾಯಕರ್ತೇನೆ, ನಿನ್ನ ಜವಾಬ್ದಾರಿ ಯಾರು ಹೋಗುತ್ತದೆ ಅಂತ ಹೇಳುವ ಕಾಲ ಇದೆ. ಆದ್ರೆ ಯೇಸು ತನ್ನ ತಾಯಿಯನ್ನು ನೋಡಿ, ಆ ತಾಯಿ ನಾನು ಹೋದ್ಮೇಲೆ ಆ ತಾಯಿ ಅನಾಥಳ ಆಗಬಾರದು. ಮಕ್ಕಳಿದ್ದಾರೆ, ನನ್ನ ಹಾಗೆ ಅವರೆಲ್ಲ ನೋಡ್ಕೊಳ್ತಾ ಇರೋದು ಏನ್ ಗ್ಯಾರಂಟಿ? ಅದಕ್ಕೆ ತನ್ನ ತಾಯಿಯನ್ನ ತನ್ನ ಪ್ರೀತಿಯ ಶಿಷ್ಯನ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ. ಅವತ್ತಿಂದ ಆ ಶಿಷ್ಯನು ಆ ತಾಯಿಯನ್ನ ಸೇರಿಸಿಕೊಂಡು ಪ್ರೀತಿಯಿಂದ ಉಪಚಾರ ಮಾಡಿದ್ದಾರೆ. ಆ ತಾಯಿ ನಂಬಿಕೆಸ್ತರ ಆಗಿದ್ದಾರೆ. ಹಲ್ಲೆಲೂಯಾ. ನಾಲ್ಕನೇದೇನು? ನನ್ನ ದೇವರೇ, ನನ್ನ ದೇವರೇ. ಅಂದ್ರೆ ಏನು ಸೂಚಿಸ್ತಾ ಇದೆ? ಕೈ ಬಿಡಲ್ಪಟ್ಟವರು ನಾವು, ನಮಗೋಸ್ಕರವಾಗಿ ಆತನು ಕೈ ಬಿಡಲ್ಪಟ್ಟ. ನಮ್ಮನ್ನ ಒಂದು ಮಾಡಲಿಕ್ಕೆ ಆತನು ಕ್ಷಣ ಮಾತ್ರ ಕೈ ಬಿಡಲ್ಪಟ್ಟ. ಆಮೆನ್. ಆಮೆನ್. ಐದನೇದೇನು? ನೀರಡಿಕೆಯಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೊದಲನೇದು ಆತ್ಮಿಕ ದಾಹ, ಎರಡನೇದು ಶಾರೀರಿಕವಾದ ದಾಹ, ಮೂರನೇದು ಆತ್ಮಗಳ ದಾಹ. ಆಮೆನ್. ಅವರಿಗೆ ಆಗಲೇ ತಡೆದಿದ್ರಮ್ಮ, ಬಾಡಿಕೊಳ್ಳುತ್ತಿರುವ ಎಲ್ಲ ರಕ್ತ ಹೋಗ್ಬಿಟ್ಟಿದೆ. ಮನುಷ್ಯ ಸ್ವಲ್ಪ ಏನಾದ್ರೂ ಪೆಟ್ಟಾದ್ರೂ ನೀರು ಬೇಕನ್ನಿಸ್ತದೆ ಅಲ್ವಾ? ಆದ್ರೆ ಅಷ್ಟು
ಆ ಶಿಲುಬೆಯಲ್ಲಿ ಹೇಳ್ತಾ ಇದ್ದಾರೆ ನನಗೆ ಹೇಳಿಕೆ, ಅಮ್ಮ ನಿನ್ನನ್ನು ಬದಲಿಸಲಿಕ್ಕೆ ಆತನ ದಾಹಗೊಂಡಿದ್ದಾನೆ, ನಿನ್ನನ್ನು ರಕ್ಷಣೆಗೆ ನಡೆಸಲಿಕ್ಕೆ ಆತನ ದಾಹಗೊಂಡಿದ್ದಾನೆ, ನಿನಗೆ ಪರಲೋಕದಲ್ಲಿ ಸೇರಿಸಲಿಕ್ಕೆ ಆತನ ದಾಹಗೊಂಡಿದ್ದಾನೆ, ನಿನ್ನನ್ನು ಮೇಲೆ ಎತ್ತುವುದಕ್ಕೆ ಆತನ ದಾಹಗೊಂಡಿದ್ದಾನೆ, ನಿನ್ನನ್ನು ಒಳ್ಳೆ ಜಾಗದಲ್ಲಿ ನಿಲ್ಲಿಸುವುದಕ್ಕೆ ಆತನ ದಾಹಗೊಂಡಿದ್ದಾನೆ, ಕೈ ಬಿಟ್ಟವರ ಮಧ್ಯದಲ್ಲಿ ನಿನ್ನನ್ನು ಕೈ ಹಿಡಿದು ನಡೆಸಬೇಕೆಂಬುದಾಗಿ ಆತನ ದಾಹಗೊಂಡಿದ್ದಾನೆ. ಆಮೆನ್. ಬಹಳ ಅದ್ಭುತವಾಗಿ ಹೇಳಿದ್ರು. ಆರನೇದು ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. ತೀರಿತು. ಹಲ್ಲೆಲೂಯಾ. ಆರನೇ ಮಾತೇನ್ರಿ? ಏನ್ರಿ? ಜೋರಾಗಿ ಹೇಳ್ರಿ. ತೀರಿತು. ಇವತ್ತು ಅರ್ಥಕ್ಕೆ ಓಡ್ ಹೋಗುವ ಜನ ಇದ್ದಾರೆ. ಏನಾದ್ರೂ ಕೆಲಸ ಇದ್ರೆ, ಏನಾದ್ರೂ ಕಾರ್ಯ ಇದ್ರೆ ಅರ್ಥಕ್ಕೆ ಎಸ್ಕೇಪ್ ಆಗೋರು ಬಹಳ ಜನ ಇದ್ದಾರೆ. ಕಾರಣ ಹೇಳಿ, ನೆಪ ಹೇಳಿ ಓಡೋರು ಬಹಳ ಜನ ಇದ್ದಾರೆ. ನಾನು ನೋಡ್ಕೊಳ್ತೀನಿ ಅನ್ನೋರು ಬಹಳ ಜನ ಇದ್ದಾರೆ. ಯಾವನು ನೋಡ್ಕೊಳ್ಳೋದಿಲ್ಲ. ಆದ್ರೆ ಯೇಸುವಿಗೆ ಶಿಲುಬೆಗೆ ಹಾಕಿದ್ರು ಸಹ ತನ್ನನ್ನು ಒಪ್ಪಿಸಿಕೊಟ್ಟು, ತನ್ನ ಪ್ರಾಣ ಹೋಗ್ತಾಯಿದ್ರು ಒಪ್ಪಿಸಿಕೊಟ್ರು, ತನ್ನ ಪ್ರಾಣ ಹೋಗ್ತಾಯಿದ್ರು ಕ್ಷಮಿಸಿದ್ರು, ತನ್ನ ಪ್ರಾಣ ಹೋಗ್ತಾಯಿದ್ರು ತನಗೆ ಕೊಟ್ಟ ಜವಾಬ್ದಾರಿ, ತಂದೆ ತನ್ನ ಮೇಲೆ ಇಟ್ಟಿದ್ದ ನಿರೀಕ್ಷೆಯನ್ನ ಅವರು ಹುಸಿ ಮಾಡಲಿಲ್ಲ. ಮಾಡಲಿಲ್ಲ, ನೆರವೇರಿಸಿದ್ರು. ಇದು ನಂಬಿಕೆ. ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದು ಅರ್ಥಕ್ಕೆ ಓಡಬೇಡ, ನಮ್ಮ ಕೈಗೆ ಆಗಲ್ಲ ಅಂತ ಪ್ರಯಾಣ ಮಾಡಬೇಡ, ಇದು ನಿನಗೆ ಸಾಧ್ಯ ಇಲ್ಲ ಅಂತ ಹೇಳಬೇಡ, ಅಯ್ಯೋ ನಾನೇನೋ ಅವತ್ತು ತಪ್ಪಿ ಹಿಂಗಂದ್ಬಿಟ್ಟೆ ಅನ್ನೋದೇ ಹೇಳಬೇಡ. ಅವರು ತೀರಿಸಿದ್ರು, ಶಿಲುಬೆಯ ಮೇಲೆ ಎಲ್ಲ ತೀರಿಸಿದ್ರು. ಎಲ್ಲಿವರೆಗೆ ತೀರಿಸಿದ್ರಂದ್ರೆ ತನ್ನ ಪ್ರಾಣ ಕೊಡೋವರೆಗೂ ತೀರಿಸಿದ್ರು. ಏನ್ ತೀರಿಸಿದ್ರು? ಹಳೆಯ ಒಡಂಬಡಿಕೆಯ ಆರಾಧನೆಯನ್ನು ತೀರಿಸಿದ್ರು. ಏನ್ ತೀರಿಸಿದ್ರು? ಹಳೆಯ ಒಡಂಬಡಿಕೆಯಲ್ಲಿ ಬಲಿ ಹೋಮ ಕೊಡಬೇಕಾಗಿತ್ತು, ಅದನ್ನು ತೀರಿಸಿದ್ರು, ಮುಗಿಸ್ಬಿಟ್ರು. ಅದನ್ನ ಯಾಕೆಂದ್ರೆ ಅವರೇ ಬಲಿ ಆಗ್ತಾರೆ. ಏನ್ ತೀರಿಸಿದ್ರು? ಪಾಪ ಕರ್ಮ ಬಾಧೆ ಹೊಂದಬೇಕು, ಬಿಡುಗಡೆ ಹೊಂದಬೇಕಾದವನು ಪಶು ತರಬೇಕು, ಪಾರಿವಾಳ ತರಬೇಕು, ಬೆಳವಣಿಗೆ ತರಬೇಕು, ಹೋತ ತರಬೇಕು, ಹೋರೆ ತರಬೇಕು, ಹೊರಗಡೆ ಅದಕ್ಕೆ ಸಂಬಂಧಪಟ್ಟಂತಹ ಸ್ಥಳದಲ್ಲಿ ಅದನ್ನು ಒದಗಿಸಬೇಕು, ಅದನ್ನು ಸುಟ್ಟು ವಾಸನೆಯಾಗಿ ಸಮರ್ಪಣೆ ಮಾಡಬೇಕು, ಆ ಹೋತದ ರಕ್ತವನ್ನು ಚಿಮುಕಿಸಿಕೊಳ್ಳಬೇಕು, ಅದರಿಂದ ದೋಷ ಪರಿಹಾರ ಮಾಡಬೇಕು ಅಂತ ಹಳೆ ಒಡಂಬಡಿಕೆ ಹೇಳಿತ್ತು. ಆದರೆ ಯೇಸು ಹೊಸ ಒಡಂಬಡಿಕೆಯಲ್ಲಿ ನೀನು ಇನ್ಮೇಲೆ ಯಾವ ಬಲಿ ಕೊಡಬೇಕಾದ ಅವಶ್ಯಕತೆ ಇಲ್ಲ, ನೀನು ಯಾವ ಯಜ್ಞ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನೀನು ಯಾವ ಹೋಮ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನೀನು ಯಾವ ಮಾಟ ಮಂತ್ರ ಅಂತ ಓಡಬೇಕಾದ ಅವಶ್ಯಕತೆ ಇಲ್ಲ. ನಿನಗೋಸ್ಕರವಾಗಿ ನಾನೇ ಬಲಿಯಾಗಿ ಎಲ್ಲವನ್ನ ತೀರಿಸಿಬಿಟ್ಟಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲವನ್ನ ಶಿಲುಬೆ ಮೇಲೆ ತೀರಿಸಿಬಿಟ್ಟಿದ್ದೇನೆ. ಅಮ್ಮ, ಸಹೋದರರೇ, ಸಹೋದರಿಯರೇ, ಇವತ್ತು ನೀನು ಮಾಡಬೇಕಾದ ಕರ್ತವ್ಯ ಇಲ್ಲ. ತೀರಿಸಿದೆಯಾ? ಒಂದಾದ್ರೂ ತೀರಿಸಿದೆಯಾ? ನೀನು ನುಡಿದ ಕಾರ್ಯಗಳು ಒಂದಾದ್ರೂ ತೀರಿಸಿದೆಯಾ? ಸಭೆಯವರು ಎಲ್ಲರೂ ಸೇರಿ ಮಾಡಬೇಕಾದ ಕಾರ್ಯಗಳು ಒಂದಾದ್ರೂ ತೀರಿಸಿದೆಯಾ? ಸಭೆಯ ವಿಷಯದಲ್ಲಿ ಏನಾದರೂ ಒಂದಾದ್ರೂ ತೀರಿಸಿದೆಯಾ? ಸುವಾರ್ತೆಯ ವಿಷಯದಲ್ಲಿ ಪರಿಪೂರ್ಣವಾದ ಒಂದಾದ್ರೂ ತೀರಿಸಿದೆಯಾ? ಎಲ್ಲವೂ ಅರ್ಥಬದ್ಧ, ಎಲ್ಲವೂ ಕಾಲು ಮುಕ್ಕಾಲು ಅರ್ಥ. ಏನು ತೀರಿಸ? ಯಾವ ಸಾರ್ಥಕಕ್ಕೆ ಅರ್ಥವಿಲ್ಲ. ಎಲ್ಲಿವರೆಗೂ ಸಹಿಸಬೇಕು? ನಾವು ಮರಣ ಬರೋವರೆಗೂ ಯೇಸುವಿಗಾಗಿ ಎಲ್ಲವನ್ನ ಸಹಿಸಬೇಕು. ಆಮೆನ್. ನಿಂದಿಸ್ತಾ ಇದ್ದಾರೆ, ಅಯ್ಯೋ ಅವರನ್ನು ನಿಂದಿಸ್ತಾ ಇದ್ದಾರೆ, ಏನ್ ಮಾಡಿ? ಯಾಕೆ? ಪ್ರಾಣ ಹೋಗ್ತಾ ಇದೆಯಾ? ಪ್ರಾಣ ಹೋಗೋವರೆಗೂ ಯೇಸುವೇ ನಾನು ನಿನಗೋಸ್ಕರ ಬರುತ್ತೇನೆ. ಪ್ರಕಟಣೆ 2:10 ಸಾಯಬೇಕಾದ್ರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲವನ್ನ ಅವರು ತೀರಿಸಿದ್ರು. ಯೋಹಾನನ ಸುವಾರ್ತೆಯಲ್ಲಿ ನಾವು ಬಹಳ ಅದ್ಭುತವಾದ ವಾಕ್ಯಗಳು ತೀರಿತು. ಹಲ್ಲೆಲೂಯಾ. ಎಲ್ಲರೂ ಹಾಗೆ ತಿಳ್ಕೊಳ್ಳೋಣ. ನಾವು ಏನ್ ತೀರಿಸಿದ್ದೇವೆ? ಏನಾದ್ರೂ ತೀರಿಸಿದೇವ? ಎಲ್ಲರಲ್ಲಿ ನೆಪ, ಎಲ್ಲರಲ್ಲಿ ಸುಳ್ಳು, ಎಲ್ಲರಲ್ಲಿ ನೆಪ, ಎಲ್ಲರಲ್ಲಿ ಸೋಮಾರಿತನ, ಹಾಗೆಲ್ಲ ಹೀಗಿಲ್ಲ, ಹಂಗಿಲ್ಲ, ಹೀಗಿಲ್ಲ ಅಂತೀವಿ. ತೀರಿಸಿದೆಯಾ? ಪಟ್ಟ ಮಾತು, ಎತ್ತ ಹೆಜ್ಜೆ. ಅವತ್ತು ಈ ಸ್ವಾಮಿಯ ಬಳಿಗೆ ನೀನು ಬಂದಾಗ ದೇವರಿಗೆ ನಿರ್ಮಾಣ ಒಡಂಬಡಿಕೆ, ದೇವರೊಟ್ಟಿಗೆ ನೀನು ಕೊಟ್ಟ ಮಾತು ಎಲ್ಲಿ ಮರೆತು ಹೋಯ್ತಾ? ತೀರಿಸುವವರೆಗೂ ನಿಲ್ಲಬೇಡ. ನನ್ನ ಪ್ರಾಣ ಹೋಗ್ತಾ ಇದ್ದು ಸರಿ, ನಾನು ಕೊಟ್ಟ ಮಾತನ್ನು ತೀರಿಸದೆ ಬಿಡಲಾರೆ. ಯಾಕಂದ್ರೆ ನನ್ನ ದೇವರು ನನಗೋಸ್ಕರ ತೀರಿಸಿದರು.
ಯಾವಾಗ ತೀರಿಸಿದರು? ತನ್ನ ಪ್ರಾಣವನ್ನು ಕೊಟ್ಟು ತೀರಿಸಿದರು. ಶಿಲುಬೆಯ ಮೇಲೆ ಕೊನೆ ಗಡಿಗೆ ಬಂದಾಗ ತೀರಿಸಿದರು. ಕ್ಷಮಿಸಿದರು. ಪರದೇಶ ಕೊಟ್ಟು ಜವಾಬ್ದಾರಿ ನಿರ್ವಹಿಸಿದ್ರು. ಹೌದು, ನಿರ್ವಹಿಸಿದ್ರು. ನಿನಗೋಸ್ಕರ, ನನಗೋಸ್ಕರ, ನನ್ನನ್ನು ಒಂದು ಮಾಡಲಿಕ್ಕೆ ಅವರು ಬಂದಿದ್ರು. ತಂದೆಯಾದ ದೇವರನ್ನು ನಮಗೂ ಒಂದು ಮಾಡಲಿಕ್ಕೆ ಬಂದಿದ್ರು. ನಮಗೋಸ್ಕರ ಆತನು ಬೆಳೆಯಲ್ಪಟ್ಟ, ನಮ್ಮನ್ನ ಆತನಿಗೆ ಒಂದು ಮಾಡಿದ. ನನಗಾಗಿ ನಿನಗಾಗಿ ದಾಹಗೊಂಡ, ನನಗಾಗಿ ನಿನಗಾಗಿ ಎಲ್ಲವನ್ನು ತೀರಿಸಿದ. ಕರ್ತನೇ, ನಮಗೋಸ್ಕರ ತೀರಿಸಿದ್ಯಾ ಸ್ವಾಮಿ, ಎಲ್ಲವನ್ನು ತೀರಿಸಿದ್ಯಾ, ಎಲ್ಲವನ್ನು ತೀರಿಸಿದ್ಯಾ. ದೇವರೇ, ಬಲಿಯನ್ನು ತೀರಿಸಿ. ನೀನು ಬಲಿ ಕೊಡಬೇಡ. ಇನ್ನು ಮೇಲೆ ಯಾವ ಹೋಲಿಗೆ ರಕ್ತದಿಂದ ನಿನ್ನ ಪಾಪ ಬಿಡುಗಡೆ ಆಗೋದಿಲ್ಲ. ಯಾವ ಹೋಮ ಹವನದಿಂದ ನಿನ್ನ ಪಾಪ ಬಿಡುಗಡೆ ಆಗೋದಿಲ್ಲ. ನಿನ್ನ ಪಾಪ ಬಿಡುಗಡೆ ಆಗಬೇಕಾಗಿರೋದು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ.